ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ದೆ. ಇಲ್ಲಿ ಏನು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ವೆರೈಟಿ ಡಿಸೈನ್ಸ್, ಸಾರೀಸ್ ಇರ್ಬೋದು, ಕಾಟನ್ ಸಾರೀಸ್ ಇರ್ಬೋದು, ಅಥವಾ ಕುರ್ತೀಸ್ ಇರ್ಬೋದು, ಮಕ್ಕಳಿಗಿರ್ಬೋದು, ಜೊತೆಗೆ ಆ್ಯಂಟಿಕ್ ಜ್ಯುವೆಲ್ಸ್ ಕೂಡ ಇದೆ. ಸೊ ಇವತ್ತು ಮೀನಾ ಬಜಾರ್ ಇನಾಗ್ರೇಷನ್ ಇತ್ತು, 17th 26th ತನಕ. ಸೊ ಚಿತ್ರಕಲಾ ಪರಿಷತ್ನಲ್ಲಿ ಈ ಮೇಳ ಇರುತ್ತೆ. ನಿಮಗೆ ಗೊತ್ತಿದೆ, ಈಗ ಪಶ್ಚಿಮ ಬಂಗಾಳ ಸಾರೀಸ್ ಅಂದರೆ ಕೋಲ್ಕತ್ತಾ ಸಾರೀಸ್ ಇರ್ಬೋದು, ರಾಜಸ್ಥಾನ್ ಸಾರೀಸು, ಇಲ್ಲಿ ಬೇರೆ ಕಡೆ ನಾವು ಹುಡ್ಕೊಂಡು ಹೋಗಬೇಕು. ಸೊ ಒಂದೇ ಸೂರಿನಲ್ಲಿ ನಿಮಗೆ ವಿವಿಧ ರಾಜ್ಯಗಳ ವೆರೈಟಿ ಸೀರೆಸ್ನ ಪರ್ಚೇಸ್ ಮಾಡೋದಕ್ಕೆ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕ್ಲಾಸಿ ಆಗಿದೆ, ಒಂಥರ ಆ್ಯಂಟಿಕ್ ಥರ ಜ್ಯುವೆಲ್ಸ್ ಕೂಡ ನೋಡಿದೆ. ಎಷ್ಟು ಅಂದರೆ ವೆರೈಟಿ ಕಲೆಕ್ಷನ್ಸ್, ಅಂದರೆ ಎಲ್ಲ ಸಾರೀಸ್ಗೂ ಮ್ಯಾಚ್ ಆಗೋ ಥರ ತುಂಬ ಕ್ಲಾಸ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ. ಸೊ ಇವತ್ತಿಂದ ಶುರುವಾಗಿ 26 ತನಕ ಇದೆ. ಬೆಂಗಳೂರಿಗರು ಎಲ್ಲರೂ ಬರಬೇಕು. ಮಕ್ಕಳಿಗೂ ಇದೆ, ಹೆಣ್ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಸೊ ಒಂದೇ ಸೂರಿನಲ್ಲಿ ನಿಮಗೆಲ್ಲ ರಾಜ್ಯಗಳ ವೆರೈಟಿ ಸೀರೆಗಳು ಸಿಗುತ್ತೆ. ಪ್ಲೀಸ್ ಡೂ ವಿಸಿಟ್. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಖುಷಿ ಏನಂತ ಹೇಳಿದ್ರೆ, ನಮ್ಮ ಭಾರತದ ಯಾವ್ಯಾವ ರಾಜ್ಯದ ಏನೇನು ಸ್ಪೆಷಾಲಿಟಿ ಇದೆಯೋ ಎಲ್ಲವೂ ಒಂದೇ ರೂಫ್ ಅಡಿಲಿ ಸಿಗೋವಂಥ ಒಂದು ವಿಶೇಷವಾದ ಪ್ರಯತ್ನ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ನನಗೆ ಅಫ್ತಾಬ್ ಸರ್ ಹೇಳಿದಾಗ ಬಹಳ ಖುಷಿ ಆಯಿತು. ಮೀನಾ ಬಜಾರ್ ನವೀನ್, ಎಲ್ಲಿ ನಮ್ಮ ಸ್ನೇಹಿತ ನವೀನ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದು ನನಗೆ ಬಹಳ ಹೆಮ್ಮೆ. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಿಜಕ್ಕೂ ಖುಷಿ ಏನು ಅಂತ ಹೇಳಿದ್ರೆ, ಎಲ್ಲ ಹ್ಯಾಂಡ್ಮೇಡ್ ಇರ್ಬೋದು, ಪ್ರತಿಯೊಂದು ಒಂದಕ್ಕಿಂತ ಒಂದು ಭಿನ್ನವಾದ್ದು. ಈಗ ಕೆಲವು ನಿಮಗೆ ಪಂಜಾಬಲ್ಲಿ ಏನೋ ಒಂದು ಸ್ಪೆಷಲ್ ಸ್ಯಾರಿ ಇರುತ್ತೆ. ಸೊ ಅದು ನೀವು ಎಲ್ಲ ಕಡೆ ಸಿಗಲ್ಲ, ಅದು ಸಿಗೋವಂಥ ಒಂದು ವೇದಿಕೆ ಇದು. ಆ್ಯಂಡ್ ಬೇರೆ ರಾಜ್ಯದ ಏನೇನು ಸ್ಪೆಷಲ್ ಇದೆ ಎಲ್ಲವೂ ಒಂದೇ ರೂಫ್ ಅಡಿಲಿದೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಹೆಣ್ಮಕ್ಳಿಗೆ ನೋಡಿ, ನಿಮಗೆ ಮೋದಿ ಹೇಳೋರೆ ಮೊನ್ನೆ ಏನಂತಾರೆ, ಈ ಸಲ ಚಿನ್ನ ಖರೀದಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳೋರೆ. ಅವರು ಇದನ್ನೇ ಸೀರೆ ಖರೀದಿ ಮಾಡಿಬಿಡಿ ಅಂತ ಹೇಳಿಲ್ಲ, ಯಾರು ಮೋದಿ ಸರು. ಸೊ ಅದರಿಂದ ಚಿನ್ನ ಖರೀದಿ ಬೇಕಾದ್ರೆ ಹೆಣ್ಮಕ್ಳು ಉಸಿರಾಡೋದು ಬಿಟ್ಬಿಡ್ತಾರೆ. ಬೇಕಾದ್ರೆ ಜಾಹ್ನವಿನ ಕೇಳಿ ಉಸಿರಾಡೋದು ಬಿಟ್ಬಿಡ್ತಾರೆ ಅವರು. ಬೇಕಾದ್ರೆ ಚಿನ್ನ ಇದು ಸಾರಿ ತಗೊಳ್ಳೋದು ಬಿಡಲ್ಲ. ನೋಡ್ತಿದ್ದಂಗೆ ಅವ್ರು ಆಲ್ರೆಡಿ ಬ್ಯಾಗಲ್ಲಿ ತಗೊಂಡ್ರು. ಸೊ ಕುಬೇರದ ಕಝಿನ್ ಅವ್ರು ತಗೊಳ್ಳದೇ ಇರ್ತಾರೆ. ಸೊ ತಗೊಳ್ತಾರೆ. ಸೊ ತುಂಬ ಖುಷಿ ಆಯಿತು. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಆ್ಯಂಡ್ ಇದು ಇವತ್ತು ಇನಾಗ್ರೇಷನ್ 17ನೇ ತಾರೀಕು, ಇವತ್ತಿಂದ 26 ತನಕ ಇರುತ್ತೆ. ಆ್ಯಂಡ್ ಪ್ರತಿ ಸಲ ಒಂದೊಂದಕ್ಕಿಂತ ಒಂದು ವಿನೂತನವಾಗಿ ಮಾಡ್ತಾನೆ ಇದ್ದಾರೆ ಇದು. ಆ್ಯಂಡ್ ಹೇಳಿದ್ನಲ್ಲ, ನಿಮಗೆ ಬಹಳಷ್ಟು ಈಗೆಲ್ಲ ನಮಗೆ ಮಾಲ್ಸಲ್ಲಿ ನಮ್ಗೇನು ಬೇಕೋ ಆನ್ಲೈನಲ್ಲಿ ಆರ್ಡರ್ ಸಿಕ್ಬಿಡುತ್ತೆ ಎಲ್ಲವೂ. ಹಂಗಿರೋದ್ರಿಂದ ನಾವು ಜಾಸ್ತಿ ಇಂಥದಕ್ಕೆಲ್ಲ ಹೊರಗಡೆ ಬರ್ತಾಯಿಲ್ಲ. ಬಟ್ ಹೊರಗಡೆ ಎಕ್ಸ್ಪ್ಲೋರ್ ಆಗಬೇಕು. ಇಲ್ಲಿ ಬಂದಾಗ ನಿಮಗೆ ಅಲ್ಲಿನ ವೈಶಿಷ್ಟ್ಯಗಳು ಸಿಗುತ್ತೆ. ಇವೆಲ್ಲ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಭಿನ್ನವಾಗಿತ್ತು ನೋಡಿ. ಇದೆಲ್ಲ ಒಂದು ಪೇಂಟಿಂಗ್ ಇರ್ಬೋದು, ಎಲ್ಲವೂ ತುಂಬ ಸ್ಪೆಷಲ್ ಆಗಿರುತ್ತೆ. ಅಂದರೆ ನೀವು ಒಂದು ನೋಡಿದ್ರೆ ಇಷ್ಟೇ, ಇದರ ಪ್ರತಿಯೊಂದರಲ್ಲೂ ಅವರ ಶ್ರಮ ಕಾಣುತ್ತೆ. ಇದೆಲ್ಲವೂ ಹ್ಯಾಂಡ್ಮೇಡ್ ಇದು. ಸೊ ಇಂಥ ಶ್ರಮ ಇರುವಂಥ ಒಂದು ಇದು. ಆ್ಯಂಡ್ ಒಂದೇ ಕಡೆ ಸಿಗುತ್ತೆ. ಯಾವುದು ನಿಮಗೆ ನೋಡಿ ಒಂದು ಮೆಮೊರಬಲ್ ಆಗಿ ಉಳ್ಕೊಳುತ್ತೋ, ಮನೇಲಿ ಸೇರಬೇಕಾದಂಥ ನಮ್ಮ ಶೋಕೇಸ್ ಸೇರಬೇಕಾದಂಥ ಐಟಮ್ಸ್ ಎಲ್ಲವೂ ಇಲ್ಲೇ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಪ್ರಥಮ ಅವ್ರಿಗೆ ತುಂಬ ದೃಷ್ಟಿಯಾಗಿರೋದ್ರಿಂದ ಈ ದೃಷ್ಟಿಗೊಮ್ಮೆ ತೊಗೊಂಡು ಹೋಗ್ತಾ ಇದ್ದಾರೆ ಮನೆಗೆ ಹೋಗ್ತಾರೆ. ಪ್ರಥಮ ಅವರು ಸಖತ್ ಹಾಕ್ಬಿಡ್ತೀರಾ ಮೇಡಮ್. ಇವ್ರಿಗೆ ಕೊಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಬಿಡದಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದವರು ಅಲ್ಲೋ ಪ್ರತಿಭಟನೆ ಮಾಡ್ಬಿಟ್ಟು ಬಂದವರು. ಇವ್ರಿಗೆ ದೃಷ್ಟಿ ತಾಗೈತೆ. ಸೊ ಅದರಿಂದ ಇವ್ರ ಮನೆ ಮುಂದೆ ಇದನ್ನು ಫಸ್ಟ್ ಅದನ್ನ ಕಟ್ಟಬೇಕು. ಮುಂದಿನ MLA ಆಗಕ್ಕೆ ಯಾವ ಕೆಟ್ಟ ದೃಷ್ಟಿಗಳು, ನಾಯಿ ಕಣ್ಣು, ನರಿ ಕಣ್ಣು, ಆತ್ರಿ ಕಣ್ಣು, ಕೋಟಿ ಕಣ್ಣು, ಎಲ್ಲ ಕಣ್ಣು, ಕೆಟ್ಟ ಕಣ್ಣು ಎಲ್ಲ ಹೊರಟೋಗಿ ನಮ್ಮ ಜಾಹ್ನವಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಈ ಮೂಲಕ ಆಸೆ ಪಡ್ತಾ ಇದ್ದೀನಿ. ಆಗೋದು ಬಿಡೋದು ಅವ್ರ ಶ್ರಮ. ಆಲ್ರೆಡಿ ಆ ಪ್ರಯತ್ನ ಆಲ್ರೆಡಿ ರೆಡಿ ಆಗೋರು. ಕಸ ಕ್ಲೀನ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಒಳ್ಳೆ ಹುಡುಗಿ, ತುಂಬ ಪ್ರಾಮಾಣಿಕವಾಗಿ ಕೆಲಸಗಳೆಲ್ಲ ಮಾಡ್ತಾರೆ. ನನಗೆ ಒಂದು ಖುಷಿ ಏನಂದರೆ, ಸಾಮಾಜಿಕ ಬದ್ಧತೆ ಕಳಕಳಿಯಲ್ಲೇ ಇದೆ. ಈಗ